2 ಕಂತಿನ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗಲಿಲ್ಲ ಫಲಾನುಭವಿಗಳಿಗೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇಲಾಖೆಯಲ್ಲಿ ಏನಾಗಿದೆ ಅನ್ನೋದರ ಸಂಬಂಧ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನು ಮಾಡ್ತಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಹಿನ್ನೆಲೆಯಲ್ಲಿ ಸಭೆ. ಹಿರಿಯ ಅಧಿಕಾರಿಗಳ ಜೊತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಟಿಂಗ್. ಗೃಹಲಕ್ಷ್ಮಿ ಹಣ ಹಾಕುವಲ್ಲಿ ಆಗಿರುವ ಲೋಪದ ಬಗ್ಗೆ ಚರ್ಚೆ. ಯಾವ್ಯಾವ ಜಿಲ್ಲೆಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಹೋಗಿಲ್ಲ ಅನ್ನೋ ಸಂಬಂಧ ಚರ್ಚೆ. ಈ ಬಗ್ಗೆ ಮಾಹಿತಿಯನ್ನ ತರಿಸಿಕೊಂಡು ಏನಾಗಿದೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ಪಡಿತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ. ಹೆಬ್ಬಾಳ್ಕರ್ ಸಭೆ. ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್ ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ. ಮೇಡಮ್ 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 ಒಂದೇ ಕ್ವಶನ್ ಮೇಡಮ್ ಮೇಡಮ್ ಅದೇನತ್ತೆ ಅಲ್ಲಿ ನೆಕ್ಸ್ಟ್ ಯಾವ ರೀತಿ ಹಡ್ ಆಗ್ತೀರಾ ಮೇಡಮ್ 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 ಒಂದೇ ಒಂದು ಕ್ವಶನ್ ಮೇಡಮ್ ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ. ಮೇಡಮ್ 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 ಒಂದೇ ಕ್ವಶನ್ ಮೇಡಮ್ ಮೇಡಮ್ ಅದೇನತ್ತೆ ಅಲ್ಲಿ ನೆಕ್ಸ್ಟ್ ಯಾವ ರೀತಿ ಹಡ್ ಆಗ್ತೀರಾ ಮೇಡಮ್ 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 ಒಂದೇ ಒಂದು ಕ್ವಶನ್ ಮೇಡಮ್ ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ. ಮೇಡಮ್ 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 ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ತುಂಬಾ ಪ್ರಯತ್ನವನ್ನ ಪಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕಾನ್ಫರೆಂಟ್ ಮಾಡೋದಕ್ಕೆ, ಆದರೆ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರ ಸಿಗಲಿಲ್ಲ. ನಮ್ಮ ಪ್ರಶ್ನೆ ಆಗಿರುವಂತದ್ದು 5,000 ಕೋಟಿ ಏನ್ ಆಯ್ತು ಅನ್ನೋದಕ್ಕೆ. ಏನು ತಪ್ಪೇ ಆಗಿಲ್ಲ ಅಂತಂದ್ರೆ ಧೈರ್ಯವಾಗಿ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಯಾಕೆ ಭಯ ಬಸವರಾಜ್? ಖಂಡಿತ ಏನಾಗಿದ್ರೆ ಬಾಬು, ಇಲ್ಲಿ ತಪ್ಪು ಖಂಡಿತವಾಗೂ ಆಗಿದೆ. ಇದು ಮಿನಿಸ್ಟರ್ ಬೇಜವಾಬ್ದಾರಿ, ಆಯಾ ಇಲಾಖೆಯ ಬೇಜವಾಬ್ದಾರಿ, ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ. ಆ 5,000 ಕೋಟಿ ಆ 2 ತಿಂಗಳ ಹಣ ಹಾಕಬೇಕಾಗಿತ್ತು. ಬಜೆಟ್ ಇದೆ, ಒಪ್ಕೊಳ್ಳೋಣ. GST ಹಣ ವಾಪಸ್ ಬರಬೇಕಿತ್ತು, ಒಪ್ಕೊಳ್ಳೋಣ. ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಆ ತಿಂಗಳ ಹಣ ಬರಬೇಕಾಗಿತ್ತು, ಅದನ್ನ ಆ ನಂತರವಾದ್ರೂ ಹಾಕಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಇದು ಬೇಜವಾಬ್ದಾರಿ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಒಂದ್ ರೀತಿಯಲ್ಲಿ ಇವರು ಕೆಪಾಬಿಲಿಟಿ ಇದೆಯಾ ಆ ಇಲಾಖೆನ ನಿರ್ವಹಣೆ ಮಾಡೋಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ತೋರಿಸುತ್ತೆ. 1 ತಿಂಗಳದ್ದು ಏನೋ ಕಣ್ತಪ್ಪಿಂದು ಹೋದ್ ತಿಂಗಳದ್ದು ಹಾಕಿಲ್ಲ ಅಂದ್ರೆ ಒಪ್ಕೊಳ್ಳೋಣ. ಆದ್ರೆ ಆ ನಂತರದ ತಿಂಗಳಿಂದ ಹಾಕಿದ್ದಾರೆ. ಏಪ್ರಿಲ್, ಮೇ, ಜೂನ್, ಜುಲೈದ್ ಹಾಕಿದ್ದಾರೆ. ಫೆಬ್ರವರಿ, ಮಾರ್ಚ್ ಹಣ ಯಾಕೆ ಹಾಕಿಲ್ಲ ಅನ್ನುವಂಥದ್ದು. ಆ ಹಣ ಹಾಕಿಸುವಂತ ಇಚ್ಛಾಶಕ್ತಿ ಇದ್ದಿದ್ರೆ ಹಾಕಿಸಬೇಕಾಗಿತ್ತು. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವವರೆಗೂ ಯಾಕೆ ಸುಮ್ಮನಿದ್ರು, ಸೈಲೆಂಟ್ ಆಗಿದ್ರು, ಮತ್ತು ಅದನ್ನೊಂದನ್ನು ಜಾರಿಕೊಳ್ಳುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ? ಈಗ ನಾನು ಹಾಕಿಸ್ತೇನೆ ಹಣವನ್ನ, ಧೈರ್ಯವಾಗಿರಿ ಅನ್ನುವಂತ ಒಂದು ಅಭಯ ಕೊಟ್ಬಿಟ್ರೆ ಆಯ್ತು. ನಾವು ಮಾಧ್ಯಮಗಳು ಅದನ್ನೇ ತಾನೇ ಪ್ರಶ್ನೆ ಮಾಡ್ತಕ್ಕಂಥದ್ದು. ನಾನು ಮುಂದಿನ ದಿನಗಳಲ್ಲಿ ಸಿಎಂ ಜೊತೆ ಚರ್ಚೆ ಮಾಡಿ ಆ 5,000 ಕೋಟಿಯನ್ನು ಖಂಡಿತವಾಗಿ ಹಾಕಿಸ್ತೇನೆ, ನನ್ನ ಮೇಲೆ ನಂಬಿಕೆ ಇಡಿ ಅನ್ನುವಂತ ಒಂದು ಮಾತು ಹೇಳಿದ್ರೆ ಆಯ್ತು. ಆದ್ರೆ ಯಾವ್ದು ಹೇಳ್ತಾ ಇಲ್ಲ ಅವರು. ಯಾಕೆ ಅವ್ರಿಗೆ ಭಯ ಇದೆಯಾ? ಆ ಸಿಎಂ ಏನಾದ್ರೂ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡಿದಾರ? ನೀವು ಈ ತರದ ಮಾಹಿತಿಯನ್ನ ತಪ್ಪಾಗಿ ಕೊಟ್ಟು ಈಗ ಈ ತರಹದ ಕೆಟ್ಟಿಗೆ ಸಿಲುಕಿರ್ತಕ್ಕಂಥದ್ದು. ಯಾಕಂದ್ರೆ ಈ ವರ್ಷದ ಬಜೆಟ್ ನಲ್ಲಂತೂ ಖಂಡಿತ ಆಗಲ್ಲ. ಮುಂದೆ ಮಾರ್ಚ್ ಬಂಡಿಸ್ತಕ್ಕಂಥ ಬಜೆಟ್ಗೆ ಈ ಹಣ ಹಾಕಿಸಬೇಕಾಗುತ್ತೆ. ಆಗ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? DCM DK ಶಿವಕುಮಾರ್ ಬಂದ್ರು ಕೂಡ ಆಗ ಸಿಎಂ ಆಗಿ ಆ ಹಣವನ್ನು ಹೊಂದಿಸೋಕೆ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಸರ್ಕಾರದಲ್ಲೇ ಗೊಂದಲ ಆಗಿರ್ತಕ್ಕಂಥದ್ದು ಮತ್ತು ಮಿನಿಸ್ಟರ್ ಮೇಲೆ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇರೋದ್ರಿಂದ ಸಹಜವಾಗಿ ಮಾಧ್ಯಮಗಳ ಜೊತೆ ಮಾತನಾಡಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ನೋಡ್ತಾ ಇದ್ದಂತೆ ಮೌನಕ್ಕೆ ಜಾರಿದ್ರು. ನಾನೇನು ಮಾತನಾಡಲ್ಲ ಅನ್ನುವಂತ ಮಾತನ್ನ ಸಚಿವರು ವರ್ತಿಸ್ತಾರೆ ಅನ್ನೋದಾದ್ರೆ ಸಹಜವಾಗಿ ತಪ್ಪು ನಡೆದಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ತಪ್ಪನ್ನ ಸರಿಪಡಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇರೋದ್ರಿಂದ ಅದನ್ನ ಯಾವಾಗ ತಪ್ಪನ್ನು ಸರಿಪಡಿಸಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ.
ನಾಗೇಂದ್ರ ಬಾಬು. ಯಾವಾಗ ಸರಿಪಡಿಸ್ಕೊಳ್ತಾರೆ ಅನ್ನೋದಕ್ಕಿಂತ ಈಗ ಇಂಪಾರ್ಟೆಂಟ್ ಇರುವಂತದ್ದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಕೌಂಟ್ಗೆ ಬಂದಿಲ್ಲ. ಇವ್ರು ಹೇಳೋ ಪ್ರಕಾರ ಬಂದಿದೆ ಅಂತೇಳಿ RTI ದಾಖಲೆಯಲ್ಲಿ ಕೂಡ ಅದೇ ಇರುವಂತದ್ದು. ಬಿಜೆಪಿಯವರು 10 ಜಿಲ್ಲೆಗಳಲ್ಲಿ ಒಂದಷ್ಟು ಚೆಕ್ ಮಾಡಿಸಿ ರಿಪೋರ್ಟ್ ಅನ್ನು ತರಿಸ್ಕೊಂಡಾಗ ಅಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತೇಳಿ. ಹಾಗಾದ್ರೆ 5,000 ಕೋಟಿ ಏನಾಯ್ತು? ಅಕೌಂಟ್ಗೆ ಹೋಗಿದೆ ಅಂತೇಳಿ ಇಲ್ಲಿ ದಾಖಲೆ ಹೇಳ್ತಾ ಇದೆ, ಅಲ್ಲಿ ಅಕೌಂಟ್ಗೆ ಬಂದಿಲ್ಲ ಅಂತೇಳಿ ಫಲಾನುಭವಿಗಳು ಹೇಳ್ತಿದ್ದಾರೆ. ಆದ್ರೆ ಇನ್ ಬಿಟ್ವೀನ್ ಇದರ ಮಧ್ಯದಲ್ಲಿ ಯಾರು ಹೋಯ್ತು ಅನ್ನೋದೇ ಸದ್ಯಕ್ಕಿರುವಂತ ಪ್ರಶ್ನೆ. ಇದ್ರ ಬಗ್ಗೆ ತನಿಖೆಗೆ ಆಗ್ರಹಿಸುತ್ತಾ ಬಿಜೆಪಿ ಅಥವಾ ತನಿಖೆ ಮಾಡೋದಕ್ಕೆ ಅವಕಾಶಗಳು ಇರುತ್ತಾ? ಖಂಡಿತವಾಗಿಯೂ ನಾಗೇಂದ್ರ ಬಾಬು, ಈ ಹಣ ಎಲ್ಲಿ ಹೋಯ್ತು ಅನ್ನೋದು, ಯಾಕಂದ್ರೆ 100 ಕೋಟಿ 200 ಕೋಟಿ ಎಲ್ಲೋ ಕಣ್ಮರೆ ಆಗಿದೆ ಅಂದ್ರೆ ಓಕೆ, ನೀವು ಹೇಳಿದ ಹಾಗೆ ಹಿಂದೆ ನಿಗಮ ಮಂಡಳಿಗಳದ ಎಲ್ಲಿ ಈ ತರದ ಹಣವನ್ನು ವರ್ಗಾವಣೆ ಆಗಿ ಬೇರೆ ರೂಪವನ್ನು ಪಡೆದುಕೊಂಡು ಮತ್ತೆ ಸಿಕ್ಕಾಕೊಂಡಿರೋದನ್ನ ನಾವು ಗಮನಿಸಿದ್ದೇವೆ. ಇದು 5,000 ಕೋಟಿ ಅಂದಾಗ ದೊಡ್ಡ ಮಟ್ಟದ ಹಣ ಆಗುತ್ತೆ. ಅಷ್ಟು ಬೇಗ ಇದನ್ನ ತಿರ್ಚೋಕೋ ಆಗೋದಿಲ್ಲ. ಈ ದಾಖಲೆಗಳೆಲ್ಲವೂ ಇರುತ್ತೆ. ಒಂದು ಇಲ್ಲಿ ಎರಡು ಅಂಶಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಒಂದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡಿದ್ದಾರೆ, ಬಹಳ ಸ್ಪಷ್ಟವಾಗಿದೆ. ಆ ನಂತರ ಈ ಆರ್ಥಿಕ ಇಲಾಖೆ ಆದ್ರೂ ಇದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಆ ಇಲಾಖೆ ಕೂಡ ಸರಿಪಡಿಸುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ಇದನ್ನ ಒಂದು ರೀತಿಯಲ್ಲಿ ಕೊಡದೇ ಇದ್ರು ನಡೆದು ಬಿಡುತ್ತೆ, 2 ತಿಂಗಳನ್ನ ಹಣವನ್ನ ಹಾಕದೇ ಇದ್ರು ನಡೆದು ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಹೋರಾಟ ಮಾಡದೇ ಇದ್ರೆ ಇದು ಅಂಶ ಬೆಳಕಿಗೆ ಬರ್ತಿರಲಿಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ಸದನದ ಹೊರಗೆ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಸಾಧ್ಯತೆಗಳಿಗೆ ಗೋಚರಿಸ್ತಾ ಇದ್ದಾವೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇದನ್ನ ಹಣ ಹಾಕ್ತೇವೆ ಅನ್ನುವಂತ ಮಾತನ್ನ ಅಭಯವನ್ನ ಸಿಎಂ ಕೊಡ್ತಾ ಇದ್ದಾರೆ, ಆದ್ರೆ ದಿನಾಂಕ ಹೇಳ್ತಿಲ್ಲ. ದಿನಾಂಕ ಈಗ 1-2 ತಿಂಗಳಲ್ಲಂತೂ ಖಂಡಿತವಾಗಿ ಆಗಲ್ಲ. ಯಾಕಂದ್ರೆ ಈಗಾಗಲೇ ಪೂರಕ ಬಜೆಟ್ ಅನ್ನ ಮಂಡಿಸಾಗಿದೆ. ಈಗ ಮತ್ತೆ ಹೊಸ ಬಜೆಟ್ ಆಗೋರ್ಗೆ ಈ ಹಣ ಹೊಂದಸಕ್ ಆಗಲ್ಲ. ಹಾಗಾಗಿ ಖಂಡಿತವಾಗಿ ಇದನ್ನ ಅಸ್ತ್ರ ಮಾಡ್ಕೊಂಡು ಬಿಜೆಪಿ ಹೋರಾಟ ಮಾಡುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಅಭಯ ಕೊಟ್ಟರು ಕೂಡ ಅದನ್ನ ಖಂಡಿತವಾಗಿ ಹಾಕಿಸ್ತಾರೆ ಅನ್ನುವಂತ ಭರವಸೆ ಸದ್ಯಕ್ಕಿಲ್ಲದೆ ಇರೋದ್ರಿಂದ ಸಹಜವಾಗಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೊಂದಲಕ್ಕೆ ಬಿದ್ದಿದ್ದಾರೆ. ಈ ಹಣವನ್ನು ಹೆಂಗ್ ಹೊಂದಿಸಬೇಕು ಮತ್ತು ಬಂದಿರತಕ್ಕಂಥ ಆಪಾದನೆಯಿಂದ ಹೇಗೆ ಪಾರ ಆಗಬೇಕು ಅನ್ನುವಂತ ಒಂದು ಚಿಂತೆಯಲ್ಲಿ ಹೆಬ್ಬಾಳ್ಕರ್ ಅವರು ಮುಳುಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಎಸ್, ಥ್ಯಾಂಕ್ ಯು ಬಸವರಾಜ್. ನೋಡಿ, ಈಗ ಬಸವರಾಜ್ ಹೇಳ್ತಾ ಇದ್ರು ಹಿಂದೆ ಏನೆಲ್ಲ ಆಗ್ತಾ ಇತ್ತು. 2 ಕಂತಿನ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗಲಿಲ್ಲ ಫಲಾನುಭವಿಗಳಿಗೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಇಲಾಖೆಯಲ್ಲಿ ಏನಾಗಿದೆ ಅನ್ನೋದರ ಸಂಬಂಧ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಹಿನ್ನೆಲೆಯಲ್ಲಿ ಸಭೆ. ಹಿರಿಯ ಅಧಿಕಾರಿಗಳ ಜೊತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಟಿಂಗ್. ಗೃಹಲಕ್ಷ್ಮಿ ಹಣ ಹಾಕುವಲ್ಲಿ ಆಗಿರುವ ಲೋಪದ ಬಗ್ಗೆ ಚರ್ಚೆ. ಯಾವ್ಯಾವ ಜಿಲ್ಲೆಗಳಿಗೆ ಫೆಬ್ರವರಿ ಮತ್ತೆ ಮಾರ್ಚ್ ಹಣ ಹೋಗಿಲ್ಲ ಅನ್ನೋ ಸಂಬಂಧ ಚರ್ಚೆ. ಈ ಬಗ್ಗೆ ಮಾಹಿತಿಯನ್ನ ತರಿಸಿಕೊಂಡು ಏನಾಗಿದೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ಪಡಿತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ. ಹೆಬ್ಬಾಳ್ಕರ್ ಸಭೆ. ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್ ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ. ಮೇಡಮ್ 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 ಒಂದೇ ಕ್ವಶನ್ ಮೇಡಮ್ ಮೇಡಮ್ ಅದೇನಂತ ಅಲ್ಲಿ ನೆಕ್ಸ್ಟ್ ಯಾವ ರೀತಿ ಹಣ ಆಗ್ತೀರಾ ಮೇಡಮ್ 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 ಒಂದೇ ಒಂದು ಕ್ವಶನ್ ಮೇಡಮ್ ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ. ಮೇಡಮ್ 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 ಒಂದೇ ಕ್ವಶನ್ ಮೇಡಮ್ ಮೇಡಮ್ ಅದೇನಂತ ಅಲ್ಲಿ ನೆಕ್ಸ್ಟ್ ಯಾವ ರೀತಿ ಹಣ ಆಗ್ತೀರಾ ಮೇಡಮ್ 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 ಒಂದೇ ಒಂದು ಕ್ವಶನ್ ಮೇಡಮ್ ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ. ಮೇಡಮ್ 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 ಎಸ್, ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ತುಂಬಾ ಪ್ರಯತ್ನವನ್ನ ಪಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕಾನ್ಫರೆಂಟ್ ಮಾಡೋದಕ್ಕೆ, ಆದ್ರೆ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರ ಸಿಗಲಿಲ್ಲ.
ನಮ್ಮ ಪ್ರಶ್ನೆ ಆಗಿರುವಂತದ್ದು 5,000 ಕೋಟಿ ಏನ್ ಆಯ್ತು ಅನ್ನೋದಕ್ಕೆ. ಏನು ತಪ್ಪೇ ಆಗಿಲ್ಲ ಅಂತಂದ್ರೆ ಧೈರ್ಯವಾಗಿ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಯಾಕೆ ಭಯ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ತಪ್ಪು ಖಂಡಿತವಾಗೂ ಆಗಿದೆ. ಇದು ಮಿನಿಸ್ಟರ್ ಬೇಜವಾಬ್ದಾರಿ, ಆಯಾ ಇಲಾಖೆಯ ಬೇಜವಾಬ್ದಾರಿ, ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ. ಆ 5,000 ಕೋಟಿ ಆ 2 ತಿಂಗಳ ಹಣ ಹಾಕಬೇಕಾಗಿತ್ತು. ಬಜೆಟ್ ಇದೆ, ಒಪ್ಕೊಳ್ಳೋಣ. GST ಹಣ ವಾಪಸ್ ಬರಬೇಕಿತ್ತು, ಒಪ್ಕೊಳ್ಳೋಣ. ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಆ ತಿಂಗಳ ಹಣ ಬರಬೇಕಾಗಿತ್ತು, ಅದನ್ನ ಆ ನಂತರವಾದ್ರೂ ಹಾಕಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಇದು ಬೇಜವಾಬ್ದಾರಿ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಒಂದ್ ರೀತಿಯಲ್ಲಿ ಇವರು ಕೆಪಾಬಿಲಿಟಿ ಇದೆಯಾ ಆ ಇಲಾಖೆನ ನಿರ್ವಹಣೆ ಮಾಡೋಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ತೋರಿಸುತ್ತೆ. 1 ತಿಂಗಳದ್ದು ಏನೋ ಕಣ್ತಪ್ಪಿಂದು ಹೋದ ತಿಂಗಳದ್ದು ಹಾಕಿಲ್ಲ ಅಂದ್ರೆ ಒಪ್ಕೊಳ್ಳೋಣ. ಆದ್ರೆ ಆ ನಂತರದ ತಿಂಗಳಿಂದ ಹಾಕಿದ್ದಾರೆ, ಏಪ್ರಿಲ್, ಮೇ, ಜೂನ್, ಜುಲೈದ್ ಹಾಕಿದ್ದಾರೆ. ಫೆಬ್ರವರಿ, ಮಾರ್ಚ್ ಹಣ ಯಾಕೆ ಹಾಕಿಲ್ಲ ಅನ್ನುವಂಥದ್ದು. ಆ ಹಣ ಹಾಕಿಸುವಂತ ಇಚ್ಛಾಶಕ್ತಿ ಇದ್ದಿದ್ರೆ ಹಾಕಿಸಬೇಕಾಗಿತ್ತು. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವವರೆಗೂ ಯಾಕೆ ಸುಮ್ಮನಿದ್ರು, ಸೈಲೆಂಟ್ ಆಗಿದ್ರು, ಮತ್ತು ಅದನ್ನೊಂದನ್ನು ಜಾರಿಕೊಳ್ಳುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ? ಈಗ ನಾನು ಹಾಕಿಸ್ತೇನೆ ಹಣವನ್ನ, ಧೈರ್ಯವಾಗಿರಿ ಅನ್ನುವಂತ ಒಂದು ಅಭಯ ಕೊಟ್ಬಿಟ್ರೆ ಆಯ್ತು. ನಾವು ಮಾಧ್ಯಮಗಳು ಅದನ್ನೇ ತಾನೇ ಪ್ರಶ್ನೆ ಮಾಡ್ತಕ್ಕಂಥದ್ದು. ನಾನು ಮುಂದಿನ ದಿನಗಳಲ್ಲಿ ಸಿಎಂ ಜೊತೆ ಚರ್ಚೆ ಮಾಡಿ ಆ 5,000 ಕೋಟಿಯನ್ನು ಖಂಡಿತವಾಗಿ ಹಾಕಿಸ್ತೇನೆ, ನನ್ನ ಮೇಲೆ ನಂಬಿಕೆ ಇಡಿ ಅನ್ನುವಂತ ಒಂದು ಮಾತು ಹೇಳಿದ್ರೆ ಆಯ್ತು. ಆದ್ರೆ ಯಾವ್ದು ಹೇಳ್ತಾ ಇಲ್ಲ ಅವರು. ಯಾಕೆ ಅವ್ರಿಗೆ ಭಯ ಇದೆಯಾ? ಆ ಸಿಎಂ ಏನಾದ್ರು ಅವ್ರಿಗೆ ಕ್ಲಾಸ್ ತೆಗೆದುಕೊಂಡಿದಾರ? ನೀವು ಈ ತರದ ಮಾಹಿತಿಯನ್ನ ತಪ್ಪಾಗಿ ಕೊಟ್ಟು ಈಗ ಈ ತರದ ಕೆಟ್ಟಿಗೆ ಸಿಲುಕಿರ್ತಕ್ಕಂಥದ್ದು. ಯಾಕಂದ್ರೆ ಈ ವರ್ಷದ ಬಜೆಟ್ ನಲ್ಲಂತೂ ಖಂಡಿತ ಆಗಲ್ಲ. ಮುಂದೆ ಮಾರ್ಚ್ ಬಂಡಿಸ್ತಕ್ಕಂಥ ಬಜೆಟ್ಗೆ ಈ ಹಣ ಹಾಕಿಸಬೇಕಾಗುತ್ತೆ. ಆಗ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? DCM DK ಶಿವಕುಮಾರ್ ಬಂದ್ರು ಕೂಡ ಆಗ ಸಿಎಂ ಆಗಿ ಆ ಹಣವನ್ನು ಹೊಂದಿಸೋಕೆ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಸರ್ಕಾರದಲ್ಲೇ ಗೊಂದಲ ಆಗಿರ್ತಕ್ಕಂಥದ್ದು ಮತ್ತು ಮಿನಿಸ್ಟರ್ ಮೇಲೆ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇರೋದ್ರಿಂದ ಸಹಜವಾಗಿ ಮಾಧ್ಯಮಗಳ ಜೊತೆ ಮಾತನಾಡಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ನೋಡ್ತಾ ಇದ್ದಂತೆ ಮೌನಕ್ಕೆ ಜಾರಿದ್ರು. ನಾನೇನು ಮಾತನಾಡಲ್ಲ ಅನ್ನುವಂತ ಮಾತನ್ನ ಸಚಿವರು ವರ್ತಿಸ್ತಾರೆ ಅನ್ನೋದಾದ್ರೆ ಸಹಜವಾಗಿ ತಪ್ಪು ನಡೆದಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ತಪ್ಪನ್ನ ಸರಿಪಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇರೋದ್ರಿಂದ ಅದನ್ನ ಯಾವಾಗ ತಪ್ಪನ್ನ ಸರಿಪಡಿಸ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನಾಗೇಂದ್ರ ಬಾಬು, ಯಾವಾಗ ಸರಿಪಡಿಸ್ಕೊಳ್ತಾರೆ ಅನ್ನೋದಕ್ಕಿಂತ ಈಗ ಇಂಪಾರ್ಟೆಂಟ್ ಇರುವಂತದ್ದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಕೌಂಟ್ಗೆ ಬಂದಿಲ್ಲ. ಇವ್ರು ಹೇಳೋ ಪ್ರಕಾರ ಬಂದಿದೆ ಅಂತೇಳಿ RTI ದಾಖಲೆಯಲ್ಲಿ ಕೂಡ ಅದೇ ಇರುವಂತದ್ದು. ಬಿಜೆಪಿಯವರು 10 ಜಿಲ್ಲೆಗಳಲ್ಲಿ ಒಂದಷ್ಟು ಚೆಕ್ ಮಾಡಿಸಿ ರಿಪೋರ್ಟ್ ಅನ್ನು ತರಿಸ್ಕೊಂಡಾಗ ಅಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತೇಳಿ. ಹಾಗಾದ್ರೆ 5,000 ಕೋಟಿ ಏನಾಯ್ತು? ಅಕೌಂಟ್ಗೆ ಹೋಗಿದೆ ಅಂತೇಳಿ ಇಲ್ಲಿ ದಾಖಲೆ ಹೇಳ್ತಾ ಇದೆ, ಅಲ್ಲಿ ಅಕೌಂಟ್ಗೆ ಬಂದಿಲ್ಲ ಅಂತೇಳಿ ಫಲಾನುಭವಿಗಳು ಹೇಳ್ತಿದ್ದಾರೆ. ಆದ್ರೆ ಇನ್ ಬಿಟ್ವೀನ್ ಇದರ ಮಧ್ಯದಲ್ಲಿ ಯಾರು ಹೋಯ್ತು ಅನ್ನೋದೇ ಸದ್ಯಕ್ಕಿರುವಂತ ಪ್ರಶ್ನೆ. ಇದ್ರ ಬಗ್ಗೆ ತನಿಖೆಗೆ ಆಗ್ರಹಿಸುತ್ತಾ ಬಿಜೆಪಿ ಅಥವಾ ತನಿಖೆ ಮಾಡೋದಕ್ಕೆ ಅವಕಾಶಗಳು ಇರುತ್ತಾ? ಖಂಡಿತವಾಗಿಯೂ ನಾಗೇಂದ್ರ ಬಾಬು, ಈ ಹಣ ಎಲ್ಲಿ ಹೋಯ್ತು ಅನ್ನೋದು. ಯಾಕಂದ್ರೆ 100 ಕೋಟಿ 200 ಕೋಟಿ ಎಲ್ಲೋ ಕಣ್ಮರೆ ಆಗಿದೆ ಅಂದ್ರೆ ಓಕೆ, ನೀವು ಹೇಳಿದ ಹಾಗೆ ಹಿಂದೆ ನಿಗಮ ಮಂಡಳಿಗಳದ ಎಲ್ಲಿ ಈ ತರದ ಹಣವನ್ನು ವರ್ಗಾವಣೆ ಆಗಿ ಬೇರೆ ರೂಪವನ್ನು ಪಡೆದುಕೊಂಡು ಮತ್ತೆ ಸಿಕ್ಕಾಕೊಂಡಿರೋದನ್ನ ನಾವು ಗಮನಿಸಿದ್ದೇವೆ. ಇದು 5,000 ಕೋಟಿ ಅಂದಾಗ ದೊಡ್ಡ ಮಟ್ಟದ ಹಣ ಆಗುತ್ತೆ. ಅಷ್ಟು ಬೇಗ ಇದನ್ನ ತಿರ್ಚೋಕೋ ಆಗೋದಿಲ್ಲ. ದಾಖಲೆಗಳೆಲ್ಲವೂ ಇರುತ್ತೆ. ಒಂದು ಇಲ್ಲಿ ಎರಡು ಅಂಶಗಳು ಕಾಣ್ತಾ ಇರ್ತಕ್ಕಂಥದ್ದು. ಒಂದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡಿದ್ದಾರೆ, ಬಹಳ ಸ್ಪಷ್ಟವಾಗಿದೆ. ಆ ನಂತರ ಈ ಆರ್ಥಿಕ ಇಲಾಖೆ ಆದ್ರೂ ಇದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಆ ಇಲಾಖೆ ಕೂಡ ಸರಿಪಡಿಸುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ಇದನ್ನ ಒಂದು ರೀತಿಯಲ್ಲಿ ಕೊಡದೇ ಇದ್ರು ನಡೆದು ಬಿಡುತ್ತೆ, 2 ತಿಂಗಳನ್ನ ಹಣವನ್ನ ಹಾಕದೇ ಇದ್ರು ನಡೆದು ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಹೋರಾಟ ಮಾಡದೇ ಇದ್ರೆ ಇದು ಅಂಶ ಬೆಳಕಿಗೆ ಬರ್ತಿರಲಿಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ಸದನದ ಹೊರಗೆ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಸಾಧ್ಯತೆಗಳಿಗೆ ಗೋಚರಿಸ್ತಾ ಇದ್ದಾವೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇದನ್ನ ಹಣ ಹಾಕ್ತೇವೆ ಅನ್ನುವಂತ ಮಾತನ್ನ ಅಭಯವನ್ನ ಸಿಎಂ ಕೊಡ್ತಾ ಇದ್ದಾರೆ, ಆದ್ರೆ ದಿನಾಂಕ ಹೇಳ್ತಿಲ್ಲ. ದಿನಾಂಕ ಈಗ 1-2 ತಿಂಗಳಲ್ಲಂತೂ ಖಂಡಿತವಾಗಿ ಆಗಲ್ಲ. ಯಾಕಂದ್ರೆ ಈಗಾಗಲೇ ಪೂರಕ ಬಜೆಟ್ ಅನ್ನ ಮಂಡಿಸಾಗಿದೆ. ಈಗ ಮತ್ತೆ ಹೊಸ ಬಜೆಟ್ ಆಗೋರ್ಗೆ ಈ ಹಣ ಹೊಂದಿಸಕ್ ಆಗಲ್ಲ. ಹಾಗಾಗಿ ಖಂಡಿತವಾಗಿ ಇದನ್ನ ಅಸ್ತ್ರ ಮಾಡ್ಕೊಂಡು ಬಿಜೆಪಿ ಹೋರಾಟ ಮಾಡುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಅಭಯ ಕೊಟ್ಟರು ಕೂಡ ಅದನ್ನ ಖಂಡಿತವಾಗಿ ಹಾಕಿಸ್ತಾರೆ ಅನ್ನುವಂತ ಭರವಸೆ ಸದ್ಯಕ್ಕಿಲ್ಲದೆ ಇರೋದ್ರಿಂದ ಸಹಜವಾಗಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೊಂದಲಕ್ಕೆ ಬಿದ್ದಿದ್ದಾರೆ. ಈ ಹಣವನ್ನು ಹೆಂಗ್ ಹೊಂದಿಸಬೇಕು ಮತ್ತು ಬಂದಿರತಕ್ಕಂಥ ಆಪಾದನೆಯಿಂದ ಹೇಗೆ ಪಾರ ಆಗಬೇಕು ಅನ್ನುವಂತ ಒಂದು ಚಿಂತೆಯಲ್ಲಿ ಹೆಬ್ಬಾಳ್ಕರ್ ಅವರು ಮುಳುಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಎಸ್, ಥ್ಯಾಂಕ್ ಯು ಬಸವರಾಜ್. ನೋಡಿ, ಈಗ ಬಸವರಾಜ್ ಹೇಳ್ತಾ ಇದ್ರು ಹಿಂದೆ ಏನೆಲ್ಲ ಆಗ್ತಾ